ತುಂಬ ಜನ ಹೃದಯಾಘಾತದ ಪೇನನ್ನು ಗ್ಯಾಸ್ಟ್ರಿಕ್ ಪೇನ್ ಅಂದ್ಕೊಂಡು ಮನೆಯಲ್ಲೇ ಉಳಿದ್ಬಿಟ್ಟು ಏನು ಮಾತ್ರೆ ತೆಗೆದೆ ಯಾವುದೋ ಗ್ಯಾಸ್ ಮಾತ್ರೆ ತೊಗೊಂಡ್ಬಿಟ್ಟು ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವು ಗ್ಯಾಸ್ಟ್ರಿಕ್ ಪೇನ್ ವರ್ಸಸ್ ಹೃದಯಾಘಾತದ ಪೇನ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಈಗ ನಾವು ಗ್ಯಾಸ್ಟ್ರಿಕ್ ಪೇನ್ ಬಗ್ಗೆ ಮಾತಾಡೋಣ. ಗ್ಯಾಸ್ಟ್ರಿಕ್ ಪೇನ್ ಬಂದ್ಬಿಟ್ಟು ಸಾಮಾನ್ಯವಾಗಿ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ. ಇದು ಸಾಮಾನ್ಯವಾಗಿ ಉರಿಯೋ ಥರ ಪೇನ್ ಬರುತ್ತೆ. ಇದು ತುಂಬ ದಿನಗಳಿಂದ ಇರುತ್ತೆ. ಇದು ಗ್ಯಾಸ್ಟ್ರಿಕ್ ಪೇನ್ ಜೊತೆಗೆ ಕೆಲವರಿಗೆ ಹೊಟ್ಟೆಯ ಉಬ್ರ ಥರ ಫೀಲ್ ಆಗುತ್ತೆ, ಕೆಲವರಿಗೆ ಇಂಡೈಜೆಷನ್ ಫೀಲ್ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಅಲ್ಸರ್ ಪೇನ್ ಬಂದ್ಬಿಟ್ಟು ಕೆಲವು ಅಲ್ಸರ್ ಪೇನಲ್ಲಿ ಊಟಕ್ಕೂ ಮೊದಲು ಪೇನ್ ಬರುತ್ತೆ, ಕೆಲವು ಅಲ್ಸರ್ ಪೇನ್ಗಳು ಊಟದ ನಂತರ ಬರುತ್ತೆ. ಈ ಗ್ಯಾಸ್ಟ್ರಿಕ್ ಪೇನ್ಗಳು ನೀವು ನಡೆದಾಡಿದರೆ ಅಥವಾ ವಾಕ್ ಮಾಡಿದರೆ ಅಥವಾ ಸ್ಟೆಪ್ಸ್ ಏರಿದ್ರೆ ಜಾಸ್ತಿ ಆಗಲ್ಲ. ಹಾಗಾದರೆ ನಮ್ಮ ಹೃದಯಾಘಾತದ ಪೇನ್ ಯಾವ ರೀತಿ ಇರುತ್ತೆ? ಹೃದಯಾಘಾತದ ಪೇನ್ ಬಂದ್ಬಿಟ್ಟು ನಮ್ಮ ಎದೆಯ ಸೆಂಟರ್ ಭಾಗದಲ್ಲಿ ಅಥವಾ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇದು ಒಂಥರ ಹೆವಿನೆಸ್, ಯಾವುದೋ ಒಂದು ಆನೆ ಕೂತಿರೋ ಹಾಗೆ ನಮಗೆ ಕನಸು ಬರುತ್ತೆ. ಈ ಪೇನ್ ಬಂದ್ಬಿಟ್ಟು ಕೆಲವು ಟೈಮ್ ಹರಡೋ ಥರ ಆಗುತ್ತೆ. ಬ್ಯಾಕು ಅಥವಾ ನಿಮ್ಮ ಲೆಫ್ಟ್ ಹ್ಯಾಂಡು, ಕತ್ತು ಅಥವಾ ನಿಮ್ಮ ಭುಜಕ್ಕೆ ಹರಡುತ್ತೆ. ಈ ಎದೆ ನೋವು ಜಾಸ್ತಿ ಬರೋದು ನೀವು ವಾಕ್ ಮಾಡಿದರೆ ಅಥವಾ ಸ್ಟೆಪ್ಸ್ ಸೇರಿದ್ರೆ ನಿಮಗೆ ಜಾಸ್ತಿ ಬರುತ್ತೆ. ಇದರ ಜೊತೆಗೆ ಕೆಲವೊಮ್ಮೆ ನಿಮಗೆ ಅತಿಯಾದ ಬೆವರು, ಅದರ ಉಸಿರಾಟ ತೊಗೊಂಡೋದಕ್ಕೆ ಕಷ್ಟ ಆಗೋದು, ಕೆಲವೊಂದು ವಾಮಿಟಿಂಗ್ ಥರ ಫೀಲ್. ನಿಮ್ಗೇನಾದರೂ ಡೌಟ್ ಇತ್ತಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿ, ನಾವು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ.